ನಮಸ್ಕಾರ ಎಲ್ಲರಿಗೂ, ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ತರಗತಿಯೊಳಗೆ BA 5th ಸೆಮಿಸ್ಟರ್ ಸೋಷಿಯಾಲಜಿ ಪೇಪರ್ DS11 ಪ್ರಶ್ನೆ ಪತ್ರಿಕೆಯನ್ನು ನೋಡಿದ್ರಿ. ಇದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಆಗೈತಿ. 2024 ಮಾರ್ಚ್ ಮತ್ತು ಏಪ್ರಿಲ್ನಲ್ಲಿ ಬಂದಿರತಕ್ಕಂಥ ಪ್ರಶ್ನೆ ಪತ್ರಿಕೆ. ನಿಮ್ಮೆಲ್ಲರಿಗೂ ಗೊತ್ತಿರುವಂಗೆ ಈ ಪ್ರಶ್ನೆ ಪತ್ರಿಕೆ ಒಟ್ಟು 60 ಅಂಕಗಳಿಗೆ ಸಂಬಂಧಪಟ್ಟಿರೋದಾಗಿದೆ. ಇದರೊಳಗೆ ನಿಮಗೆ 3 ಪಾರ್ಟ್ ಇರ್ತಾವೆ. ಪಾರ್ಟ್ A, ಪಾರ್ಟ್ B ಆ್ಯಂಡ್ ಪಾರ್ಟ್ C. ಪಾರ್ಟ್ A ಒಳಗೆ ನಿಮಗೆ 2 ಅಂಕದ ಪ್ರಶ್ನೆ ಇರ್ತಾವೆ. ಪಾರ್ಟ್ B ಒಳಗೆ 5 ಅಂಕದ ಪ್ರಶ್ನೆ ಇರ್ತಾವೆ. ಪಾರ್ಟ್ C ಒಳಗೆ 10 ಅಂಕದ ಪ್ರಶ್ನೆಗಳಿರ್ತಾವೆ. ಒಟ್ಟು ಟೋಟಲ್ ಆಗಿ ನಿಮಗೆ 16 ಮಾರ್ಕ್ಸ್ ಹೊಂದಿರ್ತೈತಿ. ನಿಮಗೆ ಇದಕ್ಕೆ 2 ಅವರ್ಸ್ ಟೈಮಿಂಗ್ ಇರ್ತೈತಿ ಈ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋಕೆ. ಪ್ರಶ್ನೆಗಳನ್ನು ನೋಡೋಣ್ರಿ. ಮೊದಲನೇದಾಗಿ ಪಾರ್ಟ್ A. ಪಾರ್ಟ್ A ಒಳಗೆ ನಿಮಗೆ ಟೋಟಲ್ ಆಗಿ 7 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ಅದರೊಳಗೆ 5 ಪ್ರಶ್ನೆಗಳಿಗೆ ನೀವು ಸರಿಯಾದ ಉತ್ತರವನ್ನು ನೀಡಬೇಕು. ಓನ್ಲಿ 5 ಕ್ವಶನ್ಸ್ ಮಾತ್ರ ನೀವು ಆನ್ಸರ್ ಮಾಡಬೇಕು. ಟೋಟಲ್ ಆಗಿ 10 ಮಾರ್ಕ್ಸ್ ಇರುತ್ತೆ. ಪ್ರಶ್ನೆಗಳನ್ನು ನೋಡೋಣ್ರಿ. ಮೊದಲನೇ ಪ್ರಶ್ನೆ, ವಾಟ್ ಈಸ್ ರಿಸರ್ಚ್? ಸಂಶೋಧನೆ ಎಂದರೇನು? ಎರಡನೇ ಪ್ರಶ್ನೆ, ಮೆನ್ಷನ್ ದ ನ್ಯಾಚುರಲ್ ಆ್ಯಂಡ್ ಸೋಷಿಯಲ್ ಸೈನ್ಸಸ್. ನೈಸರ್ಗಿಕ ವಿಜ್ಞಾನಗಳು ಹಾಗೂ ಸಾಮಾಜಿಕ ವಿಜ್ಞಾನಗಳನ್ನು ಹೆಸರಿಸಿ. ಮೂರನೇ ಪ್ರಶ್ನೆ, ವಾಟ್ ಈಸ್ ಲಿಟ್ರೇಚರ್ ರಿವ್ಯೂ? ಸಾಹಿತ್ಯ ಪರಾಮರ್ಶೆ ಎಂದರೇನು? ನಾಲ್ಕನೇದ, ವಾಟ್ ಈಸ್ ಕಾನ್ಸೆಪ್ಟ್? ಪರಿಕಲ್ಪನೆ ಎಂದರೇನು? ಐದನೇ ಪ್ರಶ್ನೆ, ವಾಟ್ ಈಸ್ ಸ್ಯಾಂಪ್ಲಿಂಗ್ ಸೆಲೆಕ್ಷನ್? ಮಾದರಿ ಆಯ್ಕೆ ಎಂದರೇನು? ಆರನೇದ, ವಾಟ್ ಈಸ್ ಕ್ವಶನರೀಸ್? ವಾಟ್ ಈಸ್ ಕ್ವಶನರಿ? ಪ್ರಶ್ನಾವಳಿಗಳು ಅಥವಾ ಪ್ರಶ್ನಾವಳಿ ಎಂದರೇನು? ಏಳನೇದ, ಬ್ರೀಫ್ಲಿ ಎಕ್ಸ್ಪ್ಲೇನ್ ಇ ಲೈಬ್ರರಿ. ಎಲೆಕ್ಟ್ರಾನಿಕ್ ಗ್ರಂಥಾಲಯವನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಇದು ಒಟ್ಟು 7 ಪ್ರಶ್ನೆಗಳಿದ್ದಾವೆ. ಈ 7 ಪ್ರಶ್ನೆಗಳಲ್ಲಿ ನೀವು 5 ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಬೇಕು. ಒಟ್ಟು 10 ಅಂಕಗಳು. ಇನ್ನು ಪಾರ್ಟ್ B ಬರೋಣ್ರಿ. ಪಾರ್ಟ್ B ಒಳಗೆ ನಿಮಗೆ 4 ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ನೀಡಬೇಕು. ನಿಮಗೆ ಅವರು 6 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ಅದರೊಳಗೆ 4ಕ್ಕೆ ಸರಿಯಾದ ಉತ್ತರವನ್ನು ನೀಡಬೇಕು. ಪ್ರತಿಯೊಂದು ಪ್ರಶ್ನೆಗೂ 5 ಮಾರ್ಕ್ಸ್ ಇರ್ತೈತಿ. ಟೋಟಲ್ ಆಗಿ 20 ಮಾರ್ಕ್ಸಸ್. ಮಿನಿಮಮ್ ನೀವು ಆನ್ಸರನ್ನು 1.5 ಪೇಜ್ 1.5 ಪೇಜನ್ನು ಬರೀಬೇಕಾಗ್ತೈತಿ ಈ ಒಂದು ಪ್ರಶ್ನೆಗಳಿಗೆ. ಮೊದಲನೇ ಪ್ರಶ್ನೆ, ಎಕ್ಸ್ಪ್ಲೇನ್ ದ ಮೀನಿಂಗ್ ಆ್ಯಂಡ್ ಕಾಂಪೊನೆಂಟ್ಸ್ ಆಫ್ ರಿಸರ್ಚ್ ಡಿಸೈನ್. ಸಂಶೋಧನಾ ವಿನ್ಯಾಸದ ಅರ್ಥ ಮತ್ತು ಅದರ ಘಟಕಾಂಶಗಳನ್ನು ವಿವರಿಸಿರಿ. ಎರಡನೆಯ ಪ್ರಶ್ನೆ, ಡಿಸ್ಕಸ್ ದ ಹೈಪೋಥಿಸಿಸ್. ಪ್ರಾಕಲ್ಪನೆಗಳನ್ನು ಚರ್ಚಿಸಿರಿ. ಮೂರನೇ ಪ್ರಶ್ನೆ, ಇಲಿಸ್ಟ್ರೇಟ್ ಸರ್ವೆ ಮೆಥಡ್. ಸಮೀಕ್ಷಾ ವಿಧಾನವನ್ನು ವಿವರಿಸಿ. ನಾಲ್ಕನೇ ಪ್ರಶ್ನೆ, ವಾಟ್ ಈಸ್ ಇಂಟರ್ವ್ಯೂ? ಎಕ್ಸ್ಪ್ಲೇನ್ ಇಟ್ಸ್ ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್. ಸಂದರ್ಶನ ಅಂದರೆ ಏನು? ಅದರ ಅನುಕೂಲತೆಗಳು ಮತ್ತು ಅನಾನುಕೂಲತೆಗಳನ್ನು ವಿವರಿಸಿ. ಐದನೇ ಪ್ರಶ್ನೆ, ಬ್ರೀಫ್ಲಿ ಎಕ್ಸ್ಪ್ಲೇನ್ ಕ್ಲಾಸಿಫಿಕೇಶನ್ ಆ್ಯಂಡ್ ಟ್ಯಾಬ್ಯುಲೇಷನ್ ಡಾಟಾ. ವರ್ಗೀಕರಣ ಮತ್ತು ಕೋಷ್ಟಕ ಡೇಟಾವನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಆರನೇ ಪ್ರಶ್ನೆ, ಎಕ್ಸ್ಪ್ಲೇನ್ ದ ಯೂಸ್ ಆಫ್ ಕಂಪ್ಯೂಟರ್ ಇನ್ ಸೋಷಿಯಲ್ ಸೈನ್ಸ್ ರಿಸರ್ಚ್. ಸಮಾಜ ವಿಜ್ಞಾನ ಸಂಶೋಧನೆಯಲ್ಲಿ ಕಂಪ್ಯೂಟರ್ನ ಉಪಯೋಗವನ್ನು ವಿವರಿಸಿ ಅಂತ ಕೇಳ್ಯಾರ. ಅದೇ ರೀತಿ ನೀವು ಇಲ್ಲಿ ನೋಡ್ಬೋದು. 11ನೇ ಪ್ರಶ್ನೆ ಒಳಗೆ ಸಂದರ್ಶನ ಎಂದರೇನು? ಅದರ ಅನುಕೂಲ ಮತ್ತು ಅನಾನುಕೂಲ ಎರಡನ್ನೂ ಕೂಡ ನೀವು ಬರೀಬೇಕು. ಸಂದರ್ಶನ ಎಂದರೆ ಏನು ಬರೀಬೇಕು, ಅದರ ಜೊತೆಗೆ ಅನುಕೂಲತೆಗಳು ಮತ್ತು ಅನಾನುಕೂಲತೆಗಳು ಎರಡನ್ನೂ ಕೂಡ ನೀವು ಇಲ್ಲಿ ಬರೀಬೇಕಾಗತ್ತೆ. ಇನ್ನು ಪಾರ್ಟ್ C ನೋಡೋಣ್ರಿ. ಪಾರ್ಟ್ C ಒಳಗೆ ಇದು ನಿಮಗೆ ಮೇನ್ ಇಂಪಾರ್ಟೆಂಟ್ ಆ್ಯಂಡ್ ಪಾಸಿಂಗ್ ಪ್ಯಾಕೇಜ್ ಥರ ಇದೆ ನಿಮಗೆ. ಯಾಕಪ್ಪ ಅಂತಂದರೆ ಟೋಟಲ್ ಆಗಿ ಇಲ್ಲಿ ನಿಮಗೆ 5 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. 5 ಪ್ರಶ್ನೆ ಒಳಗೆ ನೀವು 3 ಪ್ರಶ್ನೆಗಳಿಗೆ ಉತ್ತರಿಸಬೇಕು. 3 ಪ್ರಶ್ನೆಗಳು ನಿಮಗೆ 10 ಅಂಕಗಳನ್ನು ತಂದುಕೊಡ್ತಾವೆ. ಇನ್ನೊಂದು ಏನಪ್ಪ ಅಂದ್ರೆ, ಈ ಪ್ರಶ್ನೆಗೆ ನೀವು ಮ್ಯಾಕ್ಸಿಮಮ್ ಆಗಿ 3 ಪೇಜ್ ಆದರೂ ಉತ್ತರವನ್ನು ಬರೀಲೇಬೇಕು. ನೀವು ಪೀಠಿಕೆ ಹಿಡ್ಕೊಂಡು ಉಪಸಂಹಾರದವರೆಗೂ ನೀವು ಏನು ಬರೀತಿರೋ ಒಟ್ಟು ಟೋಟಲ್ ಆಗಿ ನೀವು 3 ಪೇಜ್ವರೆಗೂ ಉತ್ತರವನ್ನು ಬರೀಬೇಕು. ಪ್ರಶ್ನೆಗಳು ಯಾವ ರೀತಿ ಇದಾವೆ ನೋಡೋಣ್ರಿ. ಸಂಶೋಧನೆ ನಡೆಸಲು ಅನುಸರಿಸಬೇಕಾದ ಹಂತಗಳನ್ನು ಚರ್ಚಿಸಿರಿ. ಸರಿಯಾಗಿ ಪ್ರಶ್ನೆ ನೋಡ್ರಿ. ಸಂಶೋಧನೆ ನಡೆಸಲು ಅನುಸರಿಸಬೇಕಾದ ಹಂತಗಳನ್ನು ಕೇಳಿದರು, ಸಂಶೋಧನಾ ವಿಧಾನಗಳನ್ನು ಕೇಳಿಲ್ಲ. ಸಂಶೋಧನಾ ವಿಧಾನಗಳು ಮತ್ತು ಹಂತಗಳನ್ನು ಕಂಪ್ಯೂಸ್ ಮಾಡ್ಕೋತೀರಿ. ಸಂಶೋಧನಾ ನಡೆಸಲು ಬೇಕಾದಂತಹ ಹಂತಗಳನ್ನು ನೀವಿಲ್ಲಿ ಬರಿಬೇಕು. ಟೋಟಲ್ ಆಗಿ 3 ಪೇಜ್ ಬರಿಬೇಕು.
ಡಿಸ್ಕಸ್ ದ ಸ್ಟೆಪ್ಸ್ ಫಾರ್ ಕಂಡಕ್ಟಿಂಗ್ ರಿಸರ್ಚ್. ನೆಕ್ಸ್ಟ್ ಎರಡನೇ ಪ್ರಶ್ನೆ, ವಾಟ್ ಈಸ್ ಅಬ್ಸರ್ವೇಷನ್, ಎಕ್ಸ್ಪ್ಲೇನ್ ಇಟ್ಸ್ ಟೈಪ್ಸ್. ಅವಲೋಕನ ಎಂದರೇನು, ಅದರ ಪ್ರಕಾರಗಳನ್ನು ವಿವರಿಸಿರಿ. ನೆಕ್ಸ್ಟ್ ಮೂರನೇ ಪ್ರಶ್ನೆ, ಎಕ್ಸ್ಪ್ಲೇನ್ ದ ಮೀನಿಂಗ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಸೋಷಿಯಲ್ ಸ್ಟ್ಯಾಟಿಸ್ಟಿಕ್ಸ್. ಸಾಮಾಜಿಕ ಸಂಖ್ಯಾಶಾಸ್ತ್ರದ ಅರ್ಥ ಮತ್ತು ಮಹತ್ವವನ್ನು ವಿವರಿಸಿರಿ. ಈ ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್. ಆಲ್ಮೋಸ್ಟ್ ಆಗಿ ಬಹಳ ಸಲ ಈ ಪ್ರಶ್ನೆನ ಕೇಳಿದ್ದಾರೆ. ಅದೇ ರೀತಿಯಾಗಿ ನೀವು ನೋಡ್ಬೋದು, ಸಂಶೋಧನೆ ನಡೆಸಲು ಅನುಸರಿಸಬೇಕಾದ ಹಂತಗಳನ್ನು ಕೂಡ ಹಲವು ಬಾರಿ ರಿಪೀಟ್ ಆದಂತಹ ಪ್ರಶ್ನೆ. ನೆಕ್ಸ್ಟ್, ಎಕ್ಸ್ಪ್ಲೇನ್ ದ ಬಾರ್ ಚಾರ್ಟ್ಸ್ ಆ್ಯಂಡ್ ಪೀ ಚಾರ್ಟ್ಸ್. ಸ್ತಂಭ ರೇಖಾಚಿತ್ರ ಹಾಗೂ ವೃತ್ತಾಕಾರದ ರೇಖಾಚಿತ್ರವನ್ನು ವಿವರಿಸಿ. ಈ ಪ್ರಶ್ನೆಯು ಕೂಡ ಮೋಸ್ಟ್ ಆಫ್ ದಿ ಟೈಮ್ ರಿಪೀಟ್ ಆಗೈತಿ. ಸ್ತಂಭ ರೇಖಾಚಿತ್ರ ಹಾಗೂ ವೃತ್ತಾಕಾರದ ರೇಖಾಚಿತ್ರವನ್ನು ವಿವರಿಸಿ. ಎಕ್ಸ್ಪ್ಲೇನ್ ದ ಬಾರ್ ಚಾರ್ಟ್ಸ್ ಆ್ಯಂಡ್ ಪೀ ಚಾರ್ಟ್ಸ್. ಲಾಸ್ಟ್ ಕ್ವಶನ್, ಡಿಸ್ಕಸ್ ದ ಫಾರ್ಮ್ಸ್ ಆಫ್ ಮೆಜರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿಸ್. ಕೇಂದ್ರ ಪ್ರವೃತ್ತಿಯ ರೂಪಗಳನ್ನು ಚರ್ಚಿಸಿರಿ. ಕೇಂದ್ರ ಪ್ರವೃತ್ತಿಯ ರೂಪಗಳನ್ನು ಚರ್ಚಿಸಿರಿ. ಟೋಟಲ್ ಆಗಿ 5 ಪ್ರಶ್ನೆ ಇದಾವು. ಈ 5 ಪ್ರಶ್ನೆಯೊಳಗೆ ನೀವು 3 ಪ್ರಶ್ನೆಗಳನ್ನು ಉತ್ತರಿಸಬೇಕು. ಒಟ್ಟು ಪಾರ್ಟ್ 1, ಪಾರ್ಟ್ 2, ಪಾರ್ಟ್ ಸಿ ಅನ್ನು ಸೇರಿಸಿ 60 ಅಂಕದ ಪ್ರಶ್ನೆ ಪತ್ರಿಕೆ ಆಗೈತಿ. ನಿಮಗೆ 2 ತಾಸು ಟೈಮ್ ಇರುತ್ತೆ. ಇದಕ್ಕೆ ಇಲ್ಲಿಗೆ ಈ ಪ್ರಶ್ನೆ ಪತ್ರಿಕೆ ಮತ್ತು ಇವತ್ತಿನ ತರಗತಿ ಮುಗಿತು. ನಿಮಗೆ ಇದೇ ರೀತಿ ವಿಡಿಯೋಗಳು ಮತ್ತು ಪ್ರಶ್ನೆ ಪತ್ರಿಕೆಗಳು ಬೇಕಾಗಿದ್ದಪ್ಪ ಅಂದ್ರೆ ಕಮೆಂಟ್ ಬಾಕ್ಸಾಗ ಕಮೆಂಟ್ ಹಾಕಿರಿ. ಇದೇ ರೀತಿಯ ಹೊಸ ವಿಡಿಯೋಗಳಿಗಾಗಿ ಎಜುಕೇಷನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.